24/7 ಕರ್ನಾಟಕ .com ಸ್ವಾಗತ ಸುಸ್ವಾಗತ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್ ತಮ್ಮ ಹೆಸರು? ರಾಮಲಿಂಗಪ್ಪ ಹೂಗಾರ. ರಾಮಲಿಂಗಪ್ಪ ಹೂಗಾರ. ಸರ್ ತಾವೊಂದು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಒಂದು ಸದಸ್ಯರಾಗಿರೋದು? ಗುರುಗುಂಟ 6ನೇ ವಾರ್ಡ್ನಲ್ಲಿ ಗೆದ್ದಿದ್ದು. ಗುರುಗುಂಟ ಗ್ರಾಮ ಪಂಚಾಯತಿಯಿಂದ ಗೆದ್ದು 6ನೇ ವಾರ್ಡು ಸದಸ್ಯರು ತಾವು. ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ನಿಂತ್ಕೊಳ್ಬೇಕು ಅಂತಂದ್ರೆ ಇದೇ ಫಸ್ಟ್ ಟೈಮ್ ನಿಂತ್ಕೊಂಡಿದ್ದೀರಾ ಅಥವಾ ಮೊದಲು ಯಾವಾಗಲಾದ್ರೂ ಇದ್ದೀರಾ? ಫಸ್ಟ್ ಟೈಮ್ ಸರ್. ಮೊದಲನೇ ಬಾರಿನೇ ರಾಜಕೀಯ ಜೀವನದಲ್ಲಿ ಪ್ರವೇಶ ಮಾಡಿದ್ದೀರಾ? ನಮ್ಮ ಮನೆತನದಲ್ಲಿ ಯಾರು ಬಂದಿಲ್ಲ, ನಾವೇ ಫಸ್ಟ್ ಟೈಮ್. ತಮ್ಮ ಮನೆತನದಲ್ಲೂ ಕೂಡ ಮೊದಲನೇದವರಾಗಿ ರಾಜಕೀಯದಲ್ಲಿ ಪ್ರವೇಶ ಮಾಡಿದ್ದೀರಾ. ಸರ್ ತಾವು ಮೊದಲನೇ ಬಾರಿ ನಿಂತು ಈ ಬಾರಿ ಗೆಲ್ಲಕ್ಕೆ ತಮಗೆ ಎಷ್ಟು ಲೀಡ್ ಬಂದಿತ್ತು ಸರ್? 350 ಲೀಡ್ನಲ್ಲಿ ಗೆದ್ದಿದ್ದು. 350 ಲೀಡಿಂದ ವಿನ್ ಆಗಿದ್ದೀರಾ. ಮೊದಲನೇ ಬಾರಿಗೆ ನಿಂತ್ಕೊಂಡು 350 ಲೀಡು, ಅದು ಗ್ರಾಮ ಪಂಚಾಯತಿಯಲ್ಲೇ ಗೆದ್ದಿದ್ದೀರಾ. ಹೆಂಗ್ ಅನಿಸ್ತಾ ಇದೆ ಸರ್ ತಮ್ಗೆ ರಾಜಕೀಯ ಜೀವನ? ಚಲೋ ಅಂತ ಎಲ್ಲರೂ ಸಹಕಾರ ಇತ್ತು, ದಣಿಯ ಜನ ಸಹಕಾರ, ಆಮೇಲೆ ನಮ್ಮ ವಾರ್ಡ್ನಲ್ಲಿ ಮೆಂಬರ್ ಎಲ್ಲ ಜನರ ಸಹಕಾರ ಕೊಟ್ಟು ನಿಲ್ಲಿಸಿದ್ದಾರೆ. ಅಧ್ಯಕ್ಷರು ಬೇರೆ ಮಾಡಿದ್ದಾರೆ ಜನಗಳು ತಮಗೆ? ಹೌದು ಸರ್. ಎಲ್ಲ ನಾವು 26 ಮಂದಿ ಮೆಂಬರ್ನಲ್ಲಿ ನಾವು ಅಧ್ಯಕ್ಷ ಆಗಬೇಕಾದ್ರೆ 22 ಮಂದಿ ಮೆಂಬರ್ಸ್ ಪೂಜಾರಿನೇ ಆಗಲಿ ಅಂತೇಳಿ, ಉಗಾರವರು ಆಗಲಿ ಅಂತೇಳಿ 22 ಮಂದಿ ಮೆಂಬರ್ಸು ನಮ್ಗೆ ಕೂಡ ಸಪೋರ್ಟ್ ಬಂದರು. ಸರ್ ತಾವು ಗೆದ್ದಾದ್ಮೇಲೆ ತಾವು ಮಾಡಿರೋಂಥ ಕೆಲಸ ಏನು ಸರ್ ತಮ್ಮ ಊರಿಗಾಗಿ? ಮಾಡಿದ್ವಿ, ಸಿಸಿ ರಸ್ತೆ ಮಾಡಿದ್ದೇವೆ, ಟ್ಯಾಂಕ್ ನೀರಿನ ವ್ಯವಸ್ಥೆ ಮಾಡಿದ್ದೇವೆ, ರೋಡ್ಗಳು ಮಾಡಿದ್ದೇವೆ. ಏನು ಸರ್ ಇನ್ನು ಮಾಡೋದು ಇದೆ, ಮನೆಗಳಿದ್ದೇವೆ, ಮನೆ ಮಾಡೋಗಳು ಭಾಳ ಕೆಲಸಗಳಿದ್ದಾವೆ. ನಾವು ಒಂದೇ ಸಲ ಮುಗಿಯಲ್ಲ ಸರ್. ಅಂದ್ರೆ ಇವಾಗ ನಿಮ್ಮ ಊರಲ್ಲಿ ಒಂದು ಏನು ಸಮಸ್ಯೆ ಜಾಸ್ತಿ ಕಾಣಿಸ್ತಾ ಇದೆ ಸರ್ ತಮಗೆ ಎದ್ದು? ಜಾಸ್ತಿ ಅಂದರೆ ಮನೆಗಳ ಪ್ರಾಬ್ಲಮ್ಸ್ ಎಲ್ಲ ದೊಡ್ಡಾಗಿರ್ತಾರೆ ಜನ. ಮನೆಗಳ ಪ್ರಾಬ್ಲಮ್ಸ್ ನಮ್ಮಲ್ಲಿ. ಮನೆಗಳಿಗೆ ಎಷ್ಟು ಬಡವ್ರಿಗೆ ಮನೆ ಕೊಟ್ಟರೆ ಸಾಲಲ್ಲ. ಅಷ್ಟು ಬಡವ್ರಿಗೆ ಒಂದೊಂದು ಮನೆ ಕಟ್ಟಬೇಕಂತಂದ್ರೆ ಅವ್ರಿಗೆ ಒಂದು ಊರೇ ಕೊಡ್ಬೇಕಾಗತ್ತೆ ಸರ್. ಜಮೀನುಗಳಲ್ಲಿ ಇಲ್ಲಿ ನಮ್ಗೆ 6ನೇ ವಾರ್ಡ್ ಅಂದ್ರೆ ಪೂರಾ ದಡ್ಡಿಗಳು ಬರ್ತದೆ ಸರ್. ಬರೀ ಜಮೀನು ನಾವು ಇಲ್ಲಿ ಊರಲ್ಲಿ ಮನೆಗಳು ಭಾಳ ಇಲ್ಲ. ನಮ್ಮ ಇರೋ ಹೊಲದಲ್ಲೇ ಮನೆಗಳು. ಸರಿ ಸರ್. ಸರ್ ತಾವೊಂದು ರಾಜಕೀಯಕ್ಕೆ ಬರ್ಬೇಕಂತಂದ್ರೆ ತಮಗೆ ಒಂದು ಸ್ವಂತ ಇಚ್ಛೆ ಇತ್ತಾ ಅಥವಾ ಯಾರಾದ್ರೂ ಒಂದು ಸಪೋರ್ಟ್ ಮಾಡಿದ್ರ? ನಮ್ಮ ರಾಜಣ್ಣನವರೆಲ್ಲ ರಾಜಣ್ಣನವರು ಗುರುಸಿಸಿ, ಆಮೇಲೆ ನಮ್ಮ ವಾರ್ಡ್ನ ಜನ ಗುರುಸಿಸಿ ನಿಲ್ಲಿಸಿದ್ದಾರೆ. ನಾವು ಅಲ್ಲಂತ ಕೈ ಮುಗಿದ್ರು ನಿಲ್ಲಿಸಿದ್ದಾರೆ ಸರ್. ಅಂದ್ರೆ ತಮ್ಮ ರಾಜಕೀಯಕ್ಕೆ ಸಪೋರ್ಟ್ ಆಗಿರೋಂಥ ವ್ಯಕ್ತಿ ಯಾರು ಸರ್? ರಾಜಣ್ಣವರು, ರಾಜಾ ಸೋಮನಾಥ್ ಅವರು. ಸೋಮನಾಥ್ ನಾಯ್ಕ ಆ ನಾಯಕರೇ ತಮಗೆ ರಾಜಕೀಯ ಜೀವನಕ್ಕೆ ಸ್ಫೂರ್ತಿ. ಒಂದು ಏನೇ ಒಂದು ಸಮಸ್ಯೆ ಬಂದರೂ ಕೂಡ ಅವರೇ ಎದುರು ನಿಂತ್ಕೊಂಡು ಮಾಡ್ತಾರೆ ಸರ್. ಅವರೆಲ್ಲ ಒಂದು ರಾಜಕೀಯ ಜೀವನಕ್ಕೆ ನಿಮ್ಗೆ ಅವರೇ ಗುರು ಅಂತ ಹೇಳೋಕೆ ಇಷ್ಟಪಡ್ತೀರಾ? ಗುರು ಅಂದ್ರೆ ತಪ್ಪಿಲ್ಲ ಸರ್, ದೇವ್ರು ಅಂದ್ರೆ ತಪ್ಪಿಲ್ಲ ನಮಗೆ. ಸರಿ ಸರ್, ತುಂಬ ಒಳ್ಳೆ ದೊಡ್ಡ ಮಾತು ಸರ್. ಇವಾಗ ನಿಮಗೆ ಗೆಲ್ಲಬೇಕು ಅಂತಂದರೆ, ನೀವು ಒಂದು ಗೆದ್ದು ನಾಯಕ ಪಡಿಬೇಕು ಅಂತಂದರೆ ತಮ್ಮ ಗ್ರಾಮದ ಜನಗಳು ಕಾರಣ ಸರ್. ನನ್ನ ವಾರ್ಡ್ ಗ್ರಾಮ, ನನ್ನ ವಾರ್ಡ್ ಎಲ್ಲ ಜನತೆ ಆಮೇಲೆ ನನ್ನ ಅಧ್ಯಕ್ಷ ಆಗ್ಬೇಕಾದ್ರೆ ನನ್ನ ಮೆಂಬರ್ಗಳನ್ನು ಕಾರಣ. ಸರಿ, ಒಂದು ಜನಗಳು ನಿಮ್ಗೊಂದು ವೋಟ್ ಹಾಕಿ ಒಂದು ಕೃತಜ್ಞತೆ ಹೇಳಿರ್ತಾರೆ. ಒಂದು ಜನಗಳ ನೀವು ಒಂದು ಯಾವ ಥರ ಒಂದು ಅವ್ರಿಗೆ ಒಂದು ಧನ್ಯವಾದಗಳು ಹೇಳ್ತೀರಾ ಸರ್? ತುಂಬ ಧನ್ಯವಾದಗಳು ಹೇಳ್ತೀವಿ ಸರ್ ಅವರಿಗೆ. ನಮ್ಮ ಮನಸ್ಫೂರ್ತಿ ತುಂಬ ಧನ್ಯವಾದ. ಅವ್ರ ಕಷ್ಟ ನಷ್ಟ ಏನಾದರೂ ನಾವು ಹೋಗಿ ನಿಂದಿರಬೇಕಾಗ್ತದೆ, ಮಾಡಬೇಕಾಗ್ತದೆ. ಈಗ ಅದೇ ಥರ ಸರ್, ತಾವು ಒಂದು ಅಧ್ಯಕ್ಷ ಸ್ಥಾನ ಕೂಡ ವಹಿಸ್ಕೊಂಡು ಹೋದವರು. ಪಂಚಾಯತಿಯಲ್ಲಿ ಒಂದು ಎಲ್ಲ ನಡೆಯುವಂಥ ಚಟುವಟಿಕೆಗಳು ಕೂಡ ತಮಗೆ ಗೊತ್ತಿರುತ್ತೆ. ತಮಗೆ ಪಂಚಾಯತಿಯಲ್ಲಿರುವಂಥ ಎಲ್ಲ ಸದಸ್ಯರಿಗೂ ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಮಾತನ್ನ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲರೂ ನಮ್ಮ ಪಂಚಾಯತಿ ಒಳ್ಳೆ ಮಾತಿನ ಸರ್. ಎಲ್ಲರೂ ನಮಗೆ ಸಹಕಾರ ಕೊಟ್ಟರು. ಅವ್ರು ಕೂಡ ಅವ್ರು ಕೂಡ ಎಲ್ಲರೂ ಮೆಂಬರ್ಗಳಿಗೆ ಹೊಂದ್ಕೊಂಡು ಹೋದ್ವಿ. 2.5 ವರ್ಷ ಆರಾಮ್ ಮಾಡಿದ್ವಿ ಸರ್. ಒಳ್ಳೆ ರೀತಿಯಲ್ಲಿ ಒಂದು ಮಾಡಿದ್ದೀರಾ. ಇಲ್ಲ ತಮ್ಮ ಕೆಲಸಕ್ಕೆ ಯಾರಾದ್ರೂ ಒಂದು ಅಡೆತಡೆ ಮುಂದೆ ಮಾಡೋದಾಗಲ್ಲ. ನಮಗೆ 4 ಮಂದಿ ಅಪೋಸಿಟ್ ಇದ್ರು ನಮ್ಗೆ ಕೂಡ ಅವ್ರಿಗೆ 24 ಮಂದಿ ಅವರು ನಮ್ಗೆ 26 ಮಂದಿ ಮೆಂಬರ್ 4 ಮಂದಿ ನಮ್ಗೆ ಸಪೋರ್ಟ್ ಮಾಡಕ್ಕೆ ನಾವು ಅವ್ರು 4 ಮಂದಿ ಕರ್ಕೊಂಡು ಒಳ್ಳೆತನ ಮಾಡ್ಕೊಂಡ್ಬಂದ್ವಿ ಸರ್. ಸರ್ ತಮ್ಗೆ ರಾಜಕೀಯ ಜೀವನದಲ್ಲಿ ಇನ್ನು ಮುಂದೆ ಸಾಗಬೇಕು, ಇನ್ನು ಜನಗಳ ಕಷ್ಟ ತಿಳ್ಕೋಬೇಕು, ಪುಣ್ಯ ಇರಬೇಕು. ನಮ್ಮ ಜನಗಳು ಪುಣ್ಯ ಇದ್ರೆ ಬರ್ತೀವಿ ಎಂಬುದೈತೆ, ಬಿಡ್ತೀವಿ. ನಮಗೇನು ರಾಜಕೀಯ ಹೋಗ್ಬೇಕೆಂಬುದಿಲ್ಲ ಸರ್. ರಾಜಕೀಯ ಹೋಗ್ಬೇಕೆಂಬುದೇನಿಲ್ಲ, ಅದ್ರ ಅಭಿಪ್ರಾಯ ನಮಗೆ ಸರ್. ಅಂದ್ರೆ ಜನಗಳು ಎಲ್ಲಿವರೆಗೂ ತಮ್ಮನ್ನ ಒಂದು ಗುರುತಿಸ್ತಾರ ಅಲ್ಲಿವರೆಗೂ ಅವ್ರ ಜನಗಳ ಸೇವೆ ಮಾಡಕ್ ಇಷ್ಟಪಡ್ತೀರಾ? ನಾವು ಹೋಗ್ತೀವಿ, ನಾವೇ ಸ್ವಂತ ನಿಂದಿರ್ತೀವಿ, ನಾವೇ ಮಾಡ್ತೀವಿ ಅಂತೇನಿಲ್ಲ ಸರ್. ಸರಿ ಸರ್. ಸರ್ ತಮ್ಮೊಂದು ಊರಿಗಾಗಿ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತ ಏನಾದ್ರು ಯೋಚನೆ ಇದೆಯಾ ತಮ್ಗೆ ಇವಾಗ? ಇದೆ ಸರ್. ಏನಾದ್ರು ರಸ್ತೆಗಳಿದೆ, ಬೇಕಾದಂಗೆ ನಮ್ಮಲ್ಲಿ ಇಲ್ಲೊಂದು ಅಗಸಿದ ದಾರಿ ಇದೆ, ಮಾಡೋದಿದೆ. ಅದು ಮುಂದೆ ಏನಾಗ್ತದೆ ನೋಡ್ಬೇಕಾದ್ರೆ. ಸರಿ ಸರ್. ಸರ್ ಕಡೆದಾಗಿ ತಮ್ಗೆ ಇನ್ನೊಂದು ಮಾತಂದ್ರೆ, ರಾಜಕೀಯ ಜೀವನ ಒಳ್ಳೇದು ಅನ್ಸುತ್ತಾ ಕೆಟ್ಟದ್ದು ಅನ್ಸುತ್ತಾ ಸರ್ ತಮ್ಗೆ? ಸರ್ ಮಾಡಿಕೊಂಡು ಹೋದ್ರೆ ಒಳ್ಳೇದೈತೆ, ಕೆಟ್ಟದನ್ನೇ ಇದೆ. ಅದರಲ್ಲಿ ಒಳ್ಳೇದಿದೆ. ಎಲ್ಲರಿಗೂ ಒಳ್ಳೆತನ ಮಾಡೋಕ್ಕಾಗಲ್ಲ. ಈಗ 600 ಜನ ನಮ್ಮ ವೋಟಿಂಗ್ ಇದೆ, 600 ಜನಕ್ಕೆ ಮಾಡೋಕ್ಕಾಗಲ್ಲ, ಸಾಧ್ಯವಾಗ್ಲೂ ಆಗಲ್ಲ ಸರ್. ಸರ್. ಎಷ್ಟೋ ಒಬ್ಬರಿಗೆ ಅಣ್ಣಗಳು ಮಾಡಿದ್ರೆ ತಮ್ಗೆ ಸಿಟ್ಟು, ತಮ್ಗೆ ಮಾಡಿದ್ರೆ ಅಣ್ಣ ಸಿಟ್ಟಿರ್ತಾವ. ಯಾವುದೇ ಕೆಲಸ ಮಾಡಿದ್ರೆ ಎಲ್ಲರಿಗೂ ಒಬ್ರು ನಾವು ಗುರುತಿಸಿ ಮಾಡ್ಬೇಕಾಗ್ತಷ್ಟೇ. ಯಾರಿಗೆ ಯಾವ ಕೆಲಸ ಮಾಡಿದ್ರೆ ಸಲ್ಲುತ್ತಾನೋ ಕೆಲಸ ತಿಳ್ಕೊಂಡು ಮಾಡೋಕ್ಕಂತ ಕೆಪಾಸಿಟಿ ನಿಮಗಿರುತ್ತೆ. ಅದಕ್ಕೋಸ್ಕರ ಜನಗಳು ನಿಮ್ಮನ್ನ ಗೆಲ್ಸಿರ್ತಾರೆ. ಈಗ ಮನೆ ಹಾಕಿದ್ರೆ ಅಣ್ಣಗೆ ಹಾಕಿದ್ರೆ ತಮ್ಗೆ ಸಿಟ್ಟು, ತಮ್ಮಗೆ ಹಾಕಿದ್ರೆ ಅಣ್ಣ ಸಿಟ್ಟು.
ಒಬ್ರಿಗೊಬ್ರಿಗೆ ಹಾಕಿ ಒಬ್ರಿಗೆ ಸಿಟ್ಟಿರ್ತಾರೆ ಸರ್. ಯಾರನ್ನ ನೋಡಿ ಗುರುತಿಸಿ ಮಾಡ್ಬೇಕಾಗ್ತದೆ ಅಷ್ಟೇ ನಾವು, ಯಾರು ಬಡಬಡಿದಾರಪ್ಪ ಅಂತಂತ. ಸರಿ ಸರ್, ತಾವು ಇಲ್ಲಿವರೆಗೂ ತಮ್ಮ ರಾಜಕೀಯ ಜೀವನದ ಬಗ್ಗೆ, ತಾವು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ, ತಮ್ಮ ದಣಿಗಳ ಬಗ್ಗೆ ನಮ್ಮ 24x7 ಕರ್ನಾಟಕ.com ಜೊತೆ ಹಂಚ್ಕೊಂಡಿದ್ದಕ್ಕೆ ತಮ್ಮ ಖುಷಿ ಆಗ್ತಾ ಇದೆಯಾ ಸರ್?